ಹಾಯ್ ನಮಸ್ಕಾರ. ನಾನು ನಿಮ್ಮ ರಾಯಲ್ 7ರ ಕರೆಂಟ್ ಅಫೇರ್ಸ್ ವಿಡಿಯೋ ಈಗ ಓಪನ್ ಔಟ್ ಆಗ್ತಾ ಇದೆ. ಇದರ PDF ಲಿಂಕ್ ಅನ್ನ ನಾನು ಕಮೆಂಟ್ ಬಾಕ್ಸ್ ನಲ್ಲಿ ಪಿನ್ ಮಾಡಿರ್ತೇನೆ. ಆದಷ್ಟು ಆ PDF ಅನ್ನ ಓದೋ ರೂಢಿನ ಮಾಡ್ಕೊಳ್ಳಿ. ಯಾಕಂದ್ರೆ ಅದು ನಿಮ್ಮ ಕರೆಂಟ್ ಅಫೇರ್ಸ್ ನಾಲೆಜ್ ಅನ್ನ ಡೇ ಬೈ ಡೇ ಇಂಪ್ರೂವ್ ಮಾಡುತ್ತೆ. ಹಾಗೆ ವಿಡಿಯೋ ಕಡೆ ಬರೋದಾದ್ರೆ ಸರ್ಕಾರಿ ಫಡ ಇಂದಿಂದ ರೈತರಿಗೆ ಸಂಕಷ್ಟ. ಭೂ ಕಂದಾಯ ಪಾವತಿಸದ ರೈತರ ಪಹಣಿಗಳಲ್ಲಿ ಸರ್ಕಾರಿ ಫಡ ಎಂದು ನಮೂದು ಮಾಡಲಾಗಿದ್ದು, ಇಂತಹ ಕ್ರಮದಿಂದ ರಾಜ್ಯದ 10,000ಕ್ಕೂ ಹೆಚ್ಚು ಸಣ್ಣ ಮತ್ತು ಅತಿಸಣ್ಣ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈಗ ಸ್ವಲ್ಪ ನೋಡಿರ್ಕೊಳ್ಳಿ, ಸರ್ಕಾರಿ ಫಡ ಎಲ್ಲಿ ಬರುವಂತ ಶಬ್ದ ಅನ್ನೋದು ಸ್ವಲ್ಪ ನೆನಪಿರ್ಲಿ. ಪಾವತಿಸಿದ ಕಂದಾಯ ಪಾವತಿ ಯಾರು ಮಾಡಿರಲ್ವೋ ಅಂತ ರೈತರ RTC ಪಹಣಿಯಲ್ಲಿ ಸರ್ಕಾರಿ ಫಡ ಅಂತ ನಮೂದೆಯನ್ನ ಆಗಿದೆ ಅನ್ನೋ ಸ್ವಲ್ಪ ಕೊಟ್ಟಿದ್ದಾರೆ. ಹಾಗೆ ನೆಕ್ಸ್ಟ್ ಟಾಪಿಕ್ ಕಡೆ ನಾವು ಹೋಗೋದಾದ್ರೆ, ಫಿಫಾ ಅಧ್ಯಕ್ಷರಿಗೆ ಟ್ರಂಪ್ ಕರೆ ಮಾಡಿ ಒತ್ತಾಯ. ಬಾಲೋಗನ್ಗೆ ರೆಡ್ ಕಾರ್ಡ್ ಹಿಂಪಡೆದ ಫಿಫಾ. ವಿಶ್ವಕಪ್ ಫುಟ್ಬಾಲ್ನಲ್ಲಿ ಆತಿಥೇಯ ಅಮೆರಿಕದ ಪ್ರಮುಖ ಆಟಗಾರ ಫೊಲಾರಿನ್ ಬಾಲೋಗನ್ ಅವರಿಗೆ ವಿಧಿಸಲಾಗಿದ್ದ ಒಂದು ಪಂದ್ಯದ ನಿಷೇಧವನ್ನು ವಿಶ್ವ ಫುಟ್ಬಾಲ್ ಆಡಳಿತ ಸಂಸ್ಥೆಯಾದ ಫಿಫಾ ವಿರಳ ನಿರ್ಧಾರದಲ್ಲಿ ಅಮಾನತುಗೊಳಿಸಿದೆ. ಇದು ಸ್ವಲ್ಪ ನೆನಪಿಟ್ಕೊಳ್ಳಿ ಬೇಕಾಗಬಹುದು. ಯಾರಿಗೆ ಅಂದ್ರೆ ಬಾಲೋಗನ್ಗೆ ಫಿಫಾ ವರ್ಲ್ಡ್ ಕಪ್ ಏನ್ ನಡೀತಿದ್ಯೋ ಅಲ್ಲಿ ರೆಫ್ರಿ ಅವರು ರೆಡ್ ಕಾರ್ಡ್ ಅನ್ನ ನೀಡಿ ಅವರಿಗೆ ಒಂದು ಪಂದ್ಯವನ್ನ ಆಡ್ಲಿಕ್ಕೆ ಅವಕಾಶವನ್ನ ನೀಡಲಾಗಿತ್ತು. ಆದ್ರೆ ಫಿಫಾ ಅದೊಂದು ನಿರ್ಧಾರವನ್ನ ಮತ್ತೆ ಹಿಂಪಡೆದುಕೊಂಡಿದೆ. ಅದಕ್ಕೆ ಒಂದಿಷ್ಟು ಕಾರಣಗಳನ್ನ ಇಲ್ಲಿ ಕೊಟ್ಟಿದ್ದಾರೆ, ಯಾಕಿರ್ಬೋದು ಅಂತ. ಅಮೆರಿಕ ಅಧ್ಯಕ್ಷರು ಅವರಿಗೆ ಕಾಲ್ ಮಾಡಿ ಹೇಳಿದ್ರು ಅನ್ನೋದನ್ನ ಸುದ್ದಿನೂ ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ನೆಕ್ಸ್ಟ್ ಟಾಪಿಕ್ ಕಡೆ ನಾವು ಹೋಗೋದಾದ್ರೆ, SIR ವಿರೋಧಿ ಕರ್ನಾಟಕ ವೇದಿಕೆಯಿಂದ ಮತದಾನ ಹಕ್ಕುಗಳ ರಕ್ಷಣೆ ಅಭಿಯಾನ, ನಾಗರಿಕ ಮತ ಕಾವಲು ಸಮಿತಿ ರಚನೆ. ರಾಜ್ಯದ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಮತದಾರರ ಹಕ್ಕುಗಳನ್ನು ರಕ್ಷಿಸಲು SIR ವಿರೋಧಿ ಕರ್ನಾಟಕ ವೇದಿಕೆಯು ರಾಜ್ಯ ಮಟ್ಟದಿಂದ ಬೂತ್ ಮಟ್ಟದವರೆಗೆ ನಾಗರಿಕ ಮತ ಕಾವಲು ಸಮಿತಿ ರಚಿಸಿದೆ. ಇದು ಸ್ವಲ್ಪ ನೆನ್ಪಿಟ್ಕೊಳ್ಳಿ, ನಿಮ್ಗೆ ಬೇಕಾಗಬಹುದು. ರಾಜ್ಯದ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಮತದಾರರ ಹಕ್ಕುಗಳನ್ನು ರಕ್ಷಿಸಲು SIR ವಿರೋಧಿ ಕರ್ನಾಟಕ ವೇದಿಕೆ ರಾಜ್ಯ ಮಟ್ಟದಿಂದ ಬೂತ್ ಮಟ್ಟದವರೆಗೆ ನಾಗರಿಕ ಮತ ಕಾವಲು ಸಮಿತಿಯನ್ನ ರಚಿಸಿದೆ. ಯಾರು ಈ ನಾಗರಿಕ ಮತ ಕಾವಲು ಸಮಿತಿಯನ್ನ ರಚಿಸಿದ್ದಾರೆ ಅನ್ನೋದನ್ನ ಸ್ವಲ್ಪ ನೋಡಿಕೊಳ್ಳಿ ಬೇಕಾಗಬಹುದು. ಹಾಗೆ ನೆಕ್ಸ್ಟ್ ಟಾಪಿಕ್ ಕಡೆ ನಾವು ಹೋಗೋದಾದ್ರೆ, ಡೇಟಾ ಸೆಂಟರ್ ಮುಂಬೈ, ವಿಶಾಖಪಟ್ಟಣ ಸೇರಿದಂತೆ ಹಲವೆಡೆ ಕೃತಕ ಬುದ್ಧಿಮತ್ತೆಯ AI ಬೃಹತ್ ಡೇಟಾ ಸೆಂಟರ್ಗಳನ್ನು ಸ್ಥಾಪಿಸಲಾಗುತ್ತಿದೆ. ಮೆಟಾ, ಅಮೆಜಾನ್, ಮೈಕ್ರೋಸಾಫ್ಟ್ ಕಂಪನಿಗಳಿಗೆ ಸರ್ಕಾರಗಳು ಭಾರೀ ಸಬ್ಸಿಡಿಯನ್ನು ನೀಡುತ್ತಿದೆ. ಆದರೆ ರೈತರು ಸೇರಿದಂತೆ ಅಲ್ಲಿನ ಜನರು ಡೇಟಾ ಸೆಂಟರ್ಗಳ ನಿರ್ಮಾಣಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಭೂಮಿ, ನೀರು, ವಿದ್ಯುತ್ನ ಬಕಾಸುರದಾಹವೇ ಡೇಟಾ ಸೆಂಟರ್ಗಳ ನಿರ್ಮಾಣವನ್ನು ಜನರು ವಿರೋಧಿಸಲು ಮುಖ್ಯ ಕಾರಣ ಎನ್ನಲಾಗಿದೆ. ಡೇಟಾ ಸೆಂಟರ್ಗಳು ಸ್ಥಾಪನೆಗೊಂಡರೆ ಕುಡಿಯುವ ನೀರಿಗೂ ಹಾಹಾಕಾರ ಆರಂಭವಾದೀತು ಎನ್ನುವ ಆತಂಕ ಜನರಲ್ಲಿ ಕಾಡುತ್ತಿದೆ. ಸ್ವಲ್ಪ ಇದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಟ್ರೆಂಡಿಂಗ್ ನಲ್ಲಿರೋ ವಿಷಯ ಆಗಿದೆ. ಡೇಟಾ ಸೆಂಟರ್ಗಳ ಅವು ಇದ್ರೆಷ್ಟು ಉಪಯೋಗ ಮತ್ತೆ ಅನಾನುಕೂಲ ಅನ್ನೋದು ಸ್ವಲ್ಪ ಚರ್ಚೆಗೆ ಗ್ರಾಸವಾಗ್ತಿದೆ. ಇಲ್ಲಿ ಸ್ವಲ್ಪ ಡೀಟೇಲ್ಸ್ ಕೊಟ್ಟಿದ್ದಾರೆ ನೋಡಿ. ಬಕಾಸುರ ದಾಹ. ಡೇಟಾ ಸೆಂಟರ್ಗಳಲ್ಲಿರುವ ಸರ್ವರ್ಗಳನ್ನು ಸದಾ ತಂಪಾಗಿರಿಸಲು ನೀರಿನ ಅಗತ್ಯವಿದೆ. ಮಧ್ಯಮ ಗಾತ್ರದ ಡೇಟಾ ಸೆಂಟರ್ಗಳು ವಾರ್ಷಿಕವಾಗಿ ಅಂದಾಜು 45.64 ಕೋಟಿ ಲೀಟರ್ಗಳಷ್ಟು ನೀರನ್ನು ಬಳಸುತ್ತವೆ. ಇದು 1000 ಕುಟುಂಬಗಳು ವಾರ್ಷಿಕವಾಗಿ ಬಳಸುವ ನೀರಿನ ಪ್ರಮಾಣಕ್ಕೆ ಸಮ. ದೊಡ್ಡ ಡೇಟಾ ಸೆಂಟರ್ಗಳು ದಿನವೊಂದಕ್ಕೆ 1.89 ಕೋಟಿ ಲೀಟರ್ ನೀರನ್ನು ಬಳಸುತ್ತವೆ. ಇದು ಪಟ್ಟಣವೊಂದರಲ್ಲಿ 10,000ದಿಂದ 50,000ರಷ್ಟು ಜನಸಂಖ್ಯೆ ಬಳಸುವ ನೀರಿಗೆ ಸಮ. ಇದು ಸ್ವಲ್ಪ ನೋಡಿಕೊಳ್ಳಿ, ನಿಮಗೆ ಬೇಕಾಗಬಹುದು. ಮತ್ತೆ ಅಮೆರಿಕ ಒಂದರಲ್ಲಿ 5,400ಕ್ಕೂ ಹೆಚ್ಚು ಡೇಟಾ ಸೆಂಟರ್ಗಳಿದ್ದು ಪ್ರತಿದಿನ ಕೋಟ್ಯಾಂತರ ಲೀಟರ್ ನೀರು ಅವುಗಳ ಕಾರ್ಯನಿರ್ವಹಣೆಗೆ ಬೇಕು. ಈ ನೀರಿನ ಡೇಟಾ ಸೆಂಟರ್ಗಳ ಸರ್ವರ್ಗಳನ್ನ ತಂಪಾಗಿರಿಸಲಿಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಅನ್ನೋ ಸ್ವಲ್ಪ ಲೆಕ್ಕಾಚಾರವನ್ನ ಇಲ್ಲಿ ಕೊಟ್ಟಿದ್ದಾರೆ. ಆದಷ್ಟು ನೋಡ್ಕೊಳ್ಳಿ ಬೇಕಾಗಬಹುದು. ಹಾಗೆ ನೆಕ್ಸ್ಟ್ ಟಾಪಿಕ್ ಕಡೆ ಹೋಗುತ್ತಾರೆ. ಇದು ಸ್ವಲ್ಪ ನಿಮ್ಗೆ ಇಂಪಾರ್ಟೆಂಟ್ ಆಗುತ್ತೆ, ನೋಡ್ತಾ ಹೋಗಿ. 11ಕ್ಕೆ ಮಹೇಂದ್ರಗಿರಿ ನೌಕಾಪಡೆ ಇದೆ. ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ಭಾರತದಲ್ಲಿ ನಿರ್ಮಾಣಗೊಂಡ ಮಹೇಂದ್ರಗಿರಿ ಯುದ್ಧ ನೌಕೆಯು ಇದೇ ಜುಲೈ 11ರಂದು ತಮಿಳುನಾಡಿನ ವಿಶಾಖಪಟ್ಟಣದಲ್ಲಿ ನೌಕಾಪಡೆಗೆ ಸೇರಲಿದೆ. ಭಾರತೀಯ ನೌಕಾಪಡೆಯ ವಾರ್ಶಿಪ್ ಡಿಸೈನ್ ಬ್ಯೂರೋ ಈ ಯುದ್ಧ ನೌಕೆ ವಿನ್ಯಾಸ ಮಾಡಿದ್ದು ಮುಂಬೈನ ಮಜಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ MDLS ಸಂಸ್ಥೆ ಇದನ್ನು ನಿರ್ಮಿಸಿದೆ.
ಪ್ರಾಜೆಕ್ಟ್ 17A ಯೋಜನೆ ಅಡಿ ನಿರ್ಮಾಣಗೊಂಡ 6ನೇ ಯುದ್ಧ ನೌಕೆ ಇದಾಗಿದೆ. ಹಾಗಾದ್ರೆ ಪ್ರಾಜೆಕ್ಟ್ 17A ಯೋಜನೆಯಡಿ ಈಗಾಗಲೇ 5 ಯುದ್ಧ ನೌಕೆಗಳು ನಿರ್ಮಾಣವಾಗಿದ್ದಾವೆ. ಅದ್ರ ಹೆಸರನ್ನ ನೀವು ಆದಷ್ಟು ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಿ ನೋಡಿಕೊಳ್ಳಿ ಬೇಕಾಗಬಹುದು. ಇದು 6ನೇ ಯುದ್ಧ ನೌಕೆ ಆಗಿದೆ. ಇದು ಸ್ವಲ್ಪ ನೋಡಿಕೊಳ್ಳಿ. ಮತ್ತೆ ಇದರ ವೈಶಿಷ್ಟ್ಯಗಳು ಏನು ಅನ್ನೋದನ್ನೆಲ್ಲ ಸ್ವಲ್ಪ ಕೊಟ್ಟಿದ್ದಾರೆ. ಇದಿಷ್ಟು ಇವತ್ತಿನ ಇಂಪಾರ್ಟೆಂಟ್ ಆದ ಟಾಪಿಕ್ ಗಳಾಗಿದ್ವು. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.